ಕೋರ್ಟ್ ಅವೆಲ್ಲ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಲಿಮಿಟೇಷನ್ ಅದು ಮಾಡ್ತೀನಿ ಸರ್. ಕೋರ್ಟ್ ಅವೆಲ್ಲ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಲಿಮಿಟೇಷನ್ ಅದು ಮಾಡ್ತೀನಿ ಸರ್. ಸ್ಟ್ರೈಕ್ ಏನಿದ್ರು ಆಚೆ ಮಾಡ್ತಾರೆ ಸ್ಟ್ರೈಕ್ ಏನಿದ್ರು ಆಚೆ ಮಾಡ್ತಾರೆ ನಮ್ಮಲ್ಲಿ ಡಿ ಸಿ ಆಫೀಸ್ ಆಚೆ ಸ್ಟ್ರೈಕ್ ಅಲ್ಲಿ ಮಾಡಿ ಎಲ್ಲಿ ಸರ್? ಕಾಂಪೌಂಡ್ ಹಾಕಿ ಸ್ಟ್ರೈಕ್ ಅಲ್ಲ ಸರ್, ಶಾಂತಿಯುತವಾಗಿ ಸತ್ಯಾಗ್ರಹ ಅದನ್ನೇ ಸತ್ಯಾಗ್ರಹನೇ ಕಾಂಪೌಂಡ್ ಆಚೆ ಮಾಡಿ ಏನು ಆದೇಶ ಇದೆ ಸರ್? ಆದೇಶ ಡಿ ಸಿ ಅವರು ಆದೇಶ ಮಾಡಿದ್ದಾರೆ. ಕೋರ್ಟ್ ಪ್ರೀಮಿಯರ್ ಇದು ಡಿ ಸಿ ಆಫೀಸ್ ಪ್ರೀಮಿಯನ್ಸಸ್ ಅದಕ್ಕೆ ಬೇರೆ ಜಾಗ ಫಿಕ್ಸ್ ಮಾಡಿದ್ದಾರೆ. ಇಲ್ಲ ಆಪ್ಷನ್ ಇಲ್ಲ. ಮಾತಾಡ್ತೀವಿ ಸರ್. ನಮ್ಮಲ್ಲಿ ಡಿ ಸಿ ಆಫೀಸ್ ಆಚೆ ಸ್ಟ್ರೈಕ್ ಅಲ್ಲಿ ಮಾಡಿ ಎಲ್ಲಿ ಸರ್? ಕಾಂಪೌಂಡ್ ಹಾಕಿ ಸ್ಟ್ರೈಕ್ ಅಲ್ಲ ಸರ್, ಶಾಂತಿಯುತವಾಗಿ ಸತ್ಯಾಗ್ರಹ ಅದನ್ನೇ ಸತ್ಯಾಗ್ರಹನೇ ಕಾಂಪೌಂಡ್ ಆಚೆ ಮಾಡಿ ಏನು ಆದೇಶ ಇದೆ ಸರ್? ಆದೇಶ ಡಿ ಸಿ ಅವರು ಆದೇಶ ಮಾಡಿದ್ದಾರೆ. ಕೋರ್ಟ್ ಪ್ರೀಮಿಯರ್ ಇದು ಡಿ ಸಿ ಆಫೀಸ್ ಪ್ರೀಮಿಯನ್ಸಸ್ ಅದಕ್ಕೆ ಬೇರೆ ಜಾಗ ಫಿಕ್ಸ್ ಮಾಡಿದ್ದಾರೆ. ಇಲ್ಲ ಆಪ್ಷನ್ ಇಲ್ಲ. ಮಾತಾಡ್ತೀವಿ ಸರ್. ಪಾಪ ಎಲ್ಲೋ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹೊರಗಡೆ ಮಾಡಿ, ನೀವು ಒಂದು ತಿಂಗಳು ಬೇಕಾದ್ರೂ ಮಾಡಿ, ನೀವು ಒಂದು ತಿಂಗಳು ಅಲ್ಲೇ ಇರಿ, ನಾವು ನಿಮಗೆ ಸಕಲ ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದ್ರಿ ಸ್ವಾಮಿ ನ್ಯಾಯ? ನಾವು ಶಾಂತಿಯುತವಾಗಿ ಅನ್ಯಾಯ, ಅಕ್ರಮ, ಮೋಸ, ವಂಚನೆ ವಿರುದ್ಧ ನಾವಿಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ. ಅಂದ್ರೆ ನಮ್ಮ ಕೆಲಸಕ್ಕಲ್ಲ, ಜನಸಾಮಾನ್ಯರ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನೋಡೋಣ, ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ ಹೊರಗಡೆ ನೀವು ಸತ್ಯಾಗ್ರಹ ನೀವು ಮಾಡಿ ಸರ್, ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಆಗ್ಬೋದು ಒಂದಷ್ಟು ಅಧಿಕಾರಿಗಳನ್ನ ನಾವು ಅಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ಮಾತಿಗೆ ಗೌರವ ಕೊಡ್ತಾ ನಾವು ಅಲ್ಲಿ ಹೋಗಿ ಈಗ ಮತ್ತೆ ನಾವನ್ನ ಸತ್ಯಾಗ್ರಹ ಅಥವಾ ಪ್ರತಿಭಟನೆ, ನಾವು ಶಾಂತಿಯುತವಾಗಿ, ನಾವು ಯಾರಿಗೂ ತೊಂದರೆ ಕೊಡೋ ಅಂತಾರಲ್ಲ, KRS ಪಕ್ಷದ ಶಾಂತಿಯುತವಾಗಿ ನಾವು ಪ್ರತಿಭಟನೆನ ಮಾಡ್ತೀವಿ, ಮುಂದುವರಿಸ್ತೀವಿ. ನಮಸ್ಕಾರ. ಕರೆಸ್ತಾರಂತ ನಡೀರಿ ಸರ್. ಪೊಲೀಸ್ ಸ್ಟೇಷನ್ ಮುಂದಕ್ಕೆ ಹೋಗೋಣ. ಇದೇ ತರ ಅಲ್ಲಿ ಕರೆಸಿ ಸರ್. ನೀವು ಮಾಡಬಾರ್ದು. ಇದೇ ತರ ಯಾವುದು ಮಾಡೇ ಇಲ್ಲ. ನಾವು 2 ವರ್ಷದಿಂದ ಸರ್ವೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ನಾಗರಿಕನು ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾನೆ ಇಲ್ಲಿ. ಅದನ್ನ ಕೇಳೋಂಥ ಪೇಷನ್ಸು ಸಂಯಮ ಯಾರಿಗೂ ಇಲ್ಲ. ಇವ್ರು ಏನು ಬರ್ತಾರೆ 11:10 ಬರ್ಬೇಕಾದ್ರೆ 12:15 1 ಗಂಟೆ ಕೊಡ್ತಾರೆ. ಕಣ್ಣು ಕಾಣದ ನನ್ನ ಮಿತಿ ಏನಂತ ನಾನು ಹೇಳ್ತೀನಿ. ಅದನ್ನ ಕೇಳೋ ಅಧಿಕಾರ ನನಗಿಲ್ಲ. ಅವ್ರು ಬರೋದು ಹೋಗೋದು ಕೇಳೋ ಅಧಿಕಾರ ನನಗಿಲ್ಲ ಸರ್. ನಮ್ಗೆ ಅಧಿಕಾರ ಏನಿದೆಯೋ ಅದ್ರಲ್ಲಿ ನಾವು ಕೆಲಸ ಮಾಡ್ಬೋದು ಅಷ್ಟೇ. ಪಾಪ ಎಲ್ಲೋ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹೊರಗಡೆ ಮಾಡಿ, ನೀವು ಒಂದು ತಿಂಗಳು ಬೇಕಾದ್ರೂ ಮಾಡಿ, ನೀವು ಒಂದು ತಿಂಗಳು ಅಲ್ಲೇ ಇರಿ, ನಾವು ನಿಮಗೆ ಸಕಲ ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದ್ರಿ ಸ್ವಾಮಿ ನ್ಯಾಯ? ನಾವು ಶಾಂತಿಯುತವಾಗಿ ಅನ್ಯಾಯ, ಅಕ್ರಮ, ಮೋಸ, ವಂಚನೆ ವಿರುದ್ಧ ನಾವಿಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ. ಅಂದ್ರೆ ನಮ್ಮ ಕೆಲಸಕ್ಕಲ್ಲ, ಜನಸಾಮಾನ್ಯರ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನೋಡೋಣ, ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ ಹೊರಗಡೆ ನೀವು ಸತ್ಯಾಗ್ರಹ ನೀವು ಮಾಡಿ ಸರ್, ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಆಗ್ಬೋದು ಒಂದಷ್ಟು ಅಧಿಕಾರಿಗಳನ್ನ ನಾವು ಅಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ಮಾತಿಗೆ ಗೌರವ ಕೊಡ್ತಾ ನಾವು ಅಲ್ಲಿ ಹೋಗಿ ಈಗ ಮತ್ತೆ ನಾವನ್ನ ಸತ್ಯಾಗ್ರಹ ಅಥವಾ ಪ್ರತಿಭಟನೆ, ನಾವು ಶಾಂತಿಯುತವಾಗಿ, ನಾವು ಯಾರಿಗೂ ತೊಂದರೆ ಕೊಡೋ ಅಂತಾರಲ್ಲ, KRS ಪಕ್ಷದ ಶಾಂತಿಯುತವಾಗಿ ನಾವು ಪ್ರತಿಭಟನೆನ ಮಾಡ್ತೀವಿ, ಮುಂದುವರಿಸ್ತೀವಿ. ನಮಸ್ಕಾರ. ಕರೆಸ್ತಾರಂತ ನಡೀರಿ ಸರ್. ಪೊಲೀಸ್ ಸ್ಟೇಷನ್ ಮುಂದಕ್ಕೆ ಹೋಗೋಣ. ಇದೇ ತರ ಅಲ್ಲಿ ಕರೆಸಿ ಸರ್. ನೀವು ಮಾಡಬಾರ್ದು.
ಯಾವುದು ಮಾಡೇ ಇಲ್ಲ ಇದು. ಯಾರು ಮಾಡದೇ ಇರೋದಕ್ಕೆ ಇವತ್ತು ಈ ಸ್ಥಿತಿ ಆಗಿರೋದಿಲ್ಲ. ನಾವು 2 ವರ್ಷದಿಂದ ಸರ್ವೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ನಾಗರಿಕನು ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾನೆ ಇಲ್ಲಿ. ಅದನ್ನ ಕೇಳೋಂಥ ಪೇಷನ್ಸು ಸಂಯಮ ಯಾರಿಗೂ ಇಲ್ಲ. ಇವ್ರು ಏನು ಬರ್ತಾರೆ 11:10 ಬರ್ಬೇಕಾದ್ರೆ 12:30 1 ಗಂಟೆ ಕೊಡ್ತಾರೆ. ಕಣ್ಣು ಕಾಣದ ನನ್ನ ಮಿತಿ ಏನಿದೆ ನಾನು ಹೇಳ್ತೀನಿ. ಅದನ್ನ ಕೇಳೋ ಅಧಿಕಾರ ನನಗಿಲ್ಲ. ಹೇಳಿ ಸರ್, ಇಲ್ಲ ಅವ್ರು ಬರೋದು ಹೋಗೋದು ಕೇಳೋ ಅಧಿಕಾರ ನನಗಿಲ್ಲ ಸರ್. ನಮ್ಗೆ ಅಧಿಕಾರ ಏನಿದೆಯೋ ಅದ್ರಲ್ಲಿ ನಾವು ಕೆಲಸ ಮಾಡ್ಬೋದು ಅಷ್ಟೇ. ನಮಸ್ಕಾರ, ನಾನು ಚೆನ್ನಯ್ಯ KRS ಪಕ್ಷದ ರಾಜ್ಯ ಕಾರ್ಯದರ್ಶಿ, SC/ST ಘಟಕದ ರಾಜ್ಯ ಕಾರ್ಯದರ್ಶಿ. ಸೊ ಇವತ್ತು ತುಮಕೂರು ತಾಲೂಕು ಕಚೇರಿ ಮುಂಭಾಗ ನಾವಿಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ನಮ್ಮದೇ ಪಕ್ಷದ ಬೈರೇಶ್ ಎಂಬುವರ ಒಂದಷ್ಟು ಆಸ್ತಿ ಜಮೀನು ವಿಚಾರವಾಗಿ ಸರಿಯಾದ ಡಾಕ್ಯುಮೆಂಟ್ಗಳನ್ನ ಒದಗಿಸದಲೇ ಇರೋ ಕಾರಣ ನಾವು ಸುಮಾರು 1 ವರ್ಷದಿಂದ ಇವರು ಬರೀ ಡಾಕ್ಯುಮೆಂಟ್ಗೋಸ್ಕರ ಈ ಪಂಚಾಯತಿಗೆ ಈ ಕಚೇರಿಗೆ ನಾವು ಅಲಿತಾ ಇದ್ದೀವಿ. ಅಲಿದ್ರೂ ಸಹ ನಾನೇ ಖುದ್ದು ಒಂದು 3-4 ಸಲ ಬಂದಿದ್ದೀನಿ. ಅಧಿಕಾರಿಗಳು ಹೇಳ್ತಾರೆ, ತಹಶೀಲ್ದಾರ್ ಹೇಳ್ತಾರೆ ಇನ್ನೊಂದು 2-3 ದಿನದಲ್ಲಿ, ಇನ್ನೊಂದು ವಾರದಲ್ಲಿ ನಾನು ಡಾಕ್ಯುಮೆಂಟ್ ಒದಗಿಸ್ತೀನಿ ಅಂತಾರೆ. ಇಲ್ಲಿ ಯಾವುದೂ ಕೆಲಸ ಆಗ್ತಿಲ್ಲ. ನಾವೆಲ್ಲ ಕಣ್ಣಿನ ಸಾಕಷ್ಟು ನಾವು ಇನ್ನೊಂದು ವಿಚಾರ ಮೆನ್ಷನ್ ಮಾಡಲೇಬೇಕು. ನಾವು ಈ ವಿಡಿಯೋ ಮುಖಾಂತರ ಕೇಳಿಸ್ತೀನಿ, ಎಲ್ಲ ಅಧಿಕಾರಿಗಳ ಬಗ್ಗೆ ಮಾಡ್ತಿಲ್ಲ. ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಯಾಕೆ ನ್ಯಾಯ, ನೀತಿ, ಸತ್ಯ, ಧರ್ಮದ ಒಂದು ಹಾದಿಯಲ್ಲಿ ಹೋಗುವಂಥ ಜನಸಾಮಾನ್ಯರಿಗೆ ಯಾಕೆ ಇಷ್ಟೊಂದು ಅಯ್ಯೋ ಅನ್ನಿಸ್ತಾರೆ, ಅವ್ರಿಗೆ ಸರಿಯಾದ ಒಂದು ಗೈಡ್ಲೈನ್ಸ್ ಕೊಡಲ್ಲ, ಅಥವಾ ಒಂದಷ್ಟು ಡಾಕ್ಯುಮೆಂಟ್ ಒದಗಿಸ್ಕೊಡಲ್ಲ ಅನ್ನೋದ ಇಡೀ ತುಮಕೂರು ಜಿಲ್ಲೆಯ ಜನಸಾಮಾನ್ಯರು ನೋಡಬೇಕು. ಸೊ ಇಷ್ಟು ಇವತ್ತು ನಾವಿಲ್ಲಿ ಈ ಜಾಗದಲ್ಲಿ ಇಲ್ಲ. ಈ ವಿಚಾರದಲ್ಲಿ ಇನ್ನೂ ಒಂದು ಹೇಳಬೇಕು, ನೀವು ಯಾರು ತಾಲೂಕಿನ ಜನತೆ, ಜಿಲ್ಲೆಯ ಜನತೆ, ಇಲ್ಲಿ ಯಾರು ನೊಂದವರ ಪರವಾಗಿ ನಾವಿವತ್ತು ಕೆಲಸ ಮಾಡ್ತಾ ಇದ್ದೀವಿ. ನೀವು ಈ ಕಾರ್ಯಕ್ರಮದಲ್ಲಿ, ನೀವು ಈ ಹೋರಾಟದಲ್ಲಿ ಭಾಗವಹಿಸಿ ನಿಮಗೆ ನ್ಯಾಯಸಮ್ಮತವಾಗಿ ನಾವು ನ್ಯಾಯ ಒದಗಿಸ್ತೀವಿ ಅಂತ ಈ ವಿಡಿಯೋ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಈ ದಿನ KRS ಪಕ್ಷದ ನನ್ನೆಲ್ಲ ಸ್ನೇಹಿತರು ತಾಲೂಕು ಕಚೇರಿನಲ್ಲಿ ರೈತರ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಧರಣಿ ಮಾಡ್ತೀವಿ ಅಂತ ಇಲ್ಲಿ ಕುಳಿತಿದ್ದಾರೆ. ನಾನು ಅನಿರೀಕ್ಷಿತವಾಗಿ ಇಲ್ಲಿ ಬಂದಾಗ ನಾನು ಯಾಕಪ್ಪ ಅಂತ ಕೇಳಿದೆ. ಆಗ ನೋಡಿ, ಯಾವ ಕೆಲಸನೂ ಕೂಡ ಆಗೋದಿಲ್ಲ. ತಾಲೂಕು ತಹಶೀಲ್ದಾರ್ ಆಫೀಸ್ನಲ್ಲಿ 1 ವರ್ಷದಿಂದ ನಾವು ಕೇಳಿರುವಂಥ ದಾಖಲೆಗಳನ್ನು ಒದಗಿಸಲೇ ತೊಂದರೆ ಕೊಡ್ತಾ ಇದ್ದಾರೆ. ಇದು ಸಾರ್ವಜನಿಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಅದರಿಂದ ನಾವು ವಿಧಿ ಇಲ್ಲದಲೇ ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಬೆಂಬಲ ಕೊಡಬೇಕು ಅಂತ ಹೇಳಿದರು. ನಾನು ಯಾವುದೇ ಪಕ್ಷದವರು ನ್ಯಾಯಯುತವಾಗಿ ರೈತರ ಕೆಲಸಕ್ಕೆ ಹೋರಾಟ ಮಾಡುವಾಗ ಅವ್ರ ಪರವಾಗಿ ನಾನು ನ್ಯಾಯಯುತವಾಗಿ ಅವ್ರ ಪರವಾಗಿ ನಿಲ್ತೇನೆ. ನಿಜ, ಅಧಿಕಾರಿಗಳು ಯಾರೋ ಒಬ್ಬ ಒಳ್ಳೆ ಅಧಿಕಾರಿ ಇರ್ಬೋದು, ಅವ್ರ ಕೆಲಸ ಮಾಡ್ಬೋದು. ಆದರೆ ಉಳಿದಂಥ ಅಧಿಕಾರಿಗಳು ಕೆಲಸ ಮಾಡದೇ ಇದ್ದಾಗ ವಿಧಿ ಇಲ್ಲದಲೇ ಇವತ್ತು ರಾಷ್ಟ್ರೀಯ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರು ಇಂಥ ನ್ಯಾಯಯುತವಾದ ಬೇಡಿಕೆಗೆ ಎಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಶ್ರೀಸಾಮಾನ್ಯ ಕೆಲಸ ಆಗೋದಿಲ್ಲ. ಹೋರಾಟಕ್ಕೆ ಇಳಿದಿರುವಂಥದಕ್ಕೆ ನನ್ನ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಯಾವಾಗಲೂ ಅವರ ನ್ಯಾಯಯುತ ಬೇಡಿಕೆಗೆ ನಾನು ಯಾವಾಗಲೂ ಅವ್ರ ಜೊತೆಯಲ್ಲಿರ್ತೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ ಬೂತ್ಗಳನ್ನು ತಿಮ್ಮಪ್ಪ, ಗೋವಿಂದರಾಜು, ಶ್ರೀನಿವಾಸ್, ನಾಗಭೂಷಣ್.